ಯಾರೋ ಏನೋ ಹೇಳಿದ್ರು ಅಂತಂದ್ರೆ ನಾವ್ಯಾಕ್ರಿ ರಿಯಾಕ್ಟ್ ಮಾಡೋಣ? ನಾವೇನು ಕಾಂಪ್ರಮೈಸ್ ಆಗಿಲ್ಲ. ರಷ್ಯಾದೊಂದಿಗೆ ತೈಲ ಖರೀದಿ ನಾವು ಮಾಡ್ತಾನೆ ಇದೀವಿ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಈಗ ಮಾನ್ಯ ಪ್ರಧಾನಮಂತ್ರಿಗಳು ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂದ್ರು. ಮಾನ್ಯ ಪ್ರಧಾನಮಂತ್ರಿಗಳು ಅಮೆರಿಕಾಗ ಹೋಗಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂದ್ರು, ಚುನಾವಣಾ ಪ್ರಚಾರ ಮಾಡಿದ್ರು. ನಾವ್ ಅನ್ಕೊಂಡ್ವಿ ಏನೋ ಒಂದು ಸುಧಾರಣೆ ಆಗ್ತದೆ, ಇಬ್ರದ್ದು ಏನೋ ಸ್ನೇಹ ಬಂದಿದೆ ಅಂತ. ಆದ್ರೆ ಪದೇ ಪದೇ ಅಮೆರಿಕಾದ ಅಧ್ಯಕ್ಷ ಭಾರತ ಪ್ರಧಾನಮಂತ್ರಿಗಳನ್ನ ನಿರಂತರವಾಗಿ ಅವಮಾನ ಮಾಡ್ತಿದ್ದಾನೆ. ಆಮೇಲೆ ನಮ್ಮ ಸಾರ್ವಭೌಮತ್ವದ ಮೇಲೆ ಧಕ್ಕೆ ಮಾಡ್ತಾ ಇದ್ದಾನೆ. ಅಮೆರಿಕದ ಅಧ್ಯಕ್ಷ ಇಂಡಿಯಾ ಪಾಕಿಸ್ತಾನದ ಯುದ್ಧವನ್ನ ನಾನ್ ನಿಲ್ಲಿಸ್ತೇನೆ ಅಂತ ಹೇಳಿ ಮೊದಲನೇ ಘೋಷಣೆ ಮಾಡ್ತಾನೆ, ನಾನ್ ಸೀಸ್ಫೈರ್ ಮಾಡಿಸಿದ್ದು ಅಂತ. ಆಮೇಲೆ ಇವ್ರು ಪ್ರತಿಕ್ರಿಯೆ ಕೊಡ್ತಾರೆ. ಅಮೆರಿಕದ ಅಧ್ಯಕ್ಷ ನಾನು US ಟ್ವೀಟ್ಗೆ ಸೈನ್ ಮಾಡಿಸಿದ್ದೀನಿ ಅಂತ ಅವನು ಅಮೆರಿಕದ ಅಧ್ಯಕ್ಷ ಘೋಷಣೆ ಮಾಡ್ತಾನೆ. ಆಮೇಲೆ ನಮ್ಮವ್ರು ಪ್ರತಿಕ್ರಿಯೆ ಕೊಡ್ತಾರೆ. ಅಮೆರಿಕದ ಅಧ್ಯಕ್ಷ ಏನು ಇಸ್ರೇಲು ಅಮೆರಿಕ ಎರಡು ಒಟ್ಟಾಗಿ ಏನು ಅಲ್ಲಿ ಯುದ್ಧ ಮಾಡ್ತಾರೆ ಇರಾನ್ ಮೇಲೆ ಅಂದಾಗ ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ ಹೋಗ್ತಾರೆ. 2 ದಿನ ಆದ ನಂತರ ಖಮೇನಿ ಅವ್ರದ್ದು ಹತ್ಯೆ ಆಗ್ತದೆ, ಇರಾನ್ ಸುಪ್ರೀಂ ಹತ್ಯೆ ಆಗ್ತದೆ. ಒಂದ್ ನಿಮಿಷ ನಾನು ಮಾತಾದ್ಮೇಲೆ ಮಾತಾಡಿ ದಯವಿಟ್ಟು ಪ್ಲೀಸ್ ದಿಲೀಪ್. ಏನಂದ್ರೆ ಖಮೇನಿ ಹತ್ಯೆ ಆದ್ಮೇಲೆ ಭಾರತ 6 ದಿನಗಳ ಕಾಲ ಮೌನವಾಗಿರುತ್ತೆ, ಸೈಲೆಂಟ್ ಇರುತ್ತೆ. 6 ದಿನ ಆದ್ಮೇಲೆ ಸಂತಾಪ ಸೂಚನೆ ಮಾಡುತ್ತೆ. ಭಾರತ UAE ಮೇಲೆ ಅಬುಧಾಬಿ ಮೇಲೆ ಆಗೋ ದಾಳಿಯನ್ನ ಖಂಡನೆ ಮಾಡುತ್ತೆ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಇರಾನ್ ಮೇಲೆ ಆಗೋ ದಾಳಿಯನ್ನ ಖಂಡನೆ ಮಾಡೋದಿಲ್ಲ. ಇರಾನ್ ಮೇಲೆ ಆಗೋ ದಾಳಿಯನ್ನ ಖಂಡನೆ ಯಾಕೆ ಮಾಡೋದಿಲ್ಲ? ದುಬೈ ಮೇಲೆ ದಾಳಿ ಮಾಡಿದೆ. ನೀವು ಸೆಲೆಕ್ಟಿವ್ ಆದಂತಹ ಒಂದ್ ನಿಮಿಷ ದಿಲೀಪ್ ಬ್ರದರ್, ಈಗ ನಾನೇನೋ ಸತ್ಯ ಅಸತ್ಯ ಹೇಳ್ತಾ ಇದ್ರೆ ಕೇಳಿ. ನಾನೇನೋ ಅಸತ್ಯ ಹೇಳಿದ್ರೆ ಮಾತಾಡಕ್ ಬಿಡಿ. ಮಾಡಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರದ್ದು ಸೋಷಿಯಲ್ ಮೀಡಿಯಾ ನಾನು ಫಾಲೋ ಮಾಡ್ತೀನಿ. ಎಲ್ಲಿದೆ ಒಂದು ಟ್ವೀಟ್ ಇಲ್ವಲ್ಲ ರೀ ಸರ್? ನರೇಂದ್ರ ಮೋದಿ ಮಾಡಿದೆ ಅಂತ ಹೇಳ್ತೀರಿ, ಒಂದು ಟ್ವೀಟ್ ಮೋದಿ ಅವರು ಅಫಿಷಿಯಲ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಇರಾನಲ್ಲಿ ಯುದ್ಧನೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಶಾಂತಿಯನ್ನ ಕಾಪಾಡಬೇಕು, ಇರಾನಲ್ಲಿ ನಡೀತಿರ್ತಕ್ಕಂಥ ಯುದ್ಧವನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಇಸ್ರೇಲ್ ಜೊತೆ ಮಾತಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಕಂಟ್ರಿಗಳ ಜೊತೆ ಮಾತಾಡಿದ್ದಾರೆ. UAE ಅಧ್ಯಕ್ಷರ ಜೊತೆಗೆ ಮಾತನಾಡ್ತಾರೆ, ಎಸ್ ಸೌದಿಯ ರಾಜರ ಜೊತೆಗೆ ಮಾತನಾಡ್ತಾರೆ. ಇರಾನ್ನ ವಿಚಾರದಲ್ಲಿ ಒಂದು ಅಕ್ಷರ ಬರೋದಿಲ್ಲ. ಆ ನಂತರ 6 ದಿನದ ನಂತರ ಪ್ರತಿಕ್ರಿಯೆ ಸರ್ಕಾರದಿಂದ ಬರುತ್ತೆ, ಪ್ರಧಾನಿ ಅವರಿಂದ ಬರುತ್ತೆ. ಹೌದು ಸರ್, ಸರ್ಕಾರ ಅಂದ್ರೆ ಸರ್ ಪ್ರಧಾನಿ ಅಂದ್ರೇನು? ನರೇಂದ್ರ ಮೋದಿ ಇಸ್ ನಥಿಂಗ್ ಬಟ್ ಸರ್ಕಾರ ಸರ್. ನಟರಾಜ್ ಗೌಡ್ರೆ ಒಂದು ನಿಮಿಷ. ಈಗ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾವಾಗಲೂ ಅಲಿಪ್ತ ನೀತಿಯನ್ನು ನೋಡುವಂತವ್ರು. ನಮ್ಮ ಸಾರ್ವಭೌಮತೆ ನಾವು ಹೆಂಗೆ ಗೌರವಿಸ್ಕೊತೀವಿ, ಬೇರೆಯವರ ಸಾರ್ವಭೌಮತೆಯನ್ನು ಹಂಗೆ ಗೌರವಿಸ್ತೀವಿ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಇರಾನು ಒಂದೇ, ಇಸ್ರೇಲು ಒಂದೇ, ಅಮೆರಿಕನು ಒಂದೇ, ಸಮಾನ ಅಂತರದಲ್ಲಿ ನಾವು ಎಲ್ಲರನ್ನು ಗೌರವಿಸ್ತೀವಿ. ಯಾವ್ದಾದ್ರು ಯುದ್ಧ ಜಾಸ್ತಿ ಶುರುವಾದಾಗ, ಉಲ್ಬಣಗೊಂಡಾಗ ನೀವು ಶಾಂತಿ ಮಾತುಕತೆ ಮುಖಾಂತರ ಸಂಧಾನ ಮಾಡ್ಕೊಳ್ಳಿ, ರಾಜತಾಂತ್ರಿಕ ಮುಖಾಂತರ ಸಂಧಾನ ಮಾಡ್ಕೊಳ್ಳಿ ಅಂತ ನಾವು ನೇರವಾಗಿ, ದಿಟ್ಟವಾಗಿ, ಸ್ಪಷ್ಟವಾಗಿ ಮಾತಾಡ್ತೀವಿ. ಅದನ್ನ ಭಾರತ ಮಾಡ್ಲಿಲ್ಲ. ನಾವು ಇಸ್ರೇಲ್ ಮತ್ತೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದಾಗ ಖಂಡಿಸಿದ್ರೆ ನಾವು ದುಬೈ ಈ ಸಬ್ಜೆಕ್ಟ್ ಸೀಮಿತವಾಗಿ ನಾವು ಮಾತನಾಡೋಣ. ಇದು ಬಹಳ ಲಾರ್ಜ್ ಸಬ್ಜೆಕ್ಟ್. ಬೇರೆ ವಿಚಾರಗಳನ್ನು ಮಾತನಾಡ್ತಾ ಹೋದ್ರೆ ನಾನು ಟ್ರೆಷರಿ ಸೆಕ್ರೆಟರಿ ವಿಚಾರದ ಬಗ್ಗೆ ಕೇಳಿದೆ. ಟ್ರೆಷರಿ ಸೆಕ್ರೆಟರಿ ವಿಚಾರ ಬಂದಾಗ ದಿಲೀಪ್ ಅವರು ಕೊಟ್ಟಂತ ಪ್ರತಿಕ್ರಿಯೆ ಏನಾಗಿತ್ತು ಅಂತಂದ್ರೆ, ಯಾರೋ ಒಬ್ಬ ಟ್ರೆಷರಿ ಸೆಕ್ರೆಟರಿ, ಯಾರೋ ಒಬ್ಬ ಇಂಧನ ಕಾರ್ಯದರ್ಶಿ ಏನೋ ಮಾತನಾಡಿದ್ರೆ ಸರ್ಕಾರ ಯಾಕೆ ಉತ್ತರದಾಯಿತ್ವ, ಕೇಂದ್ರ ಸರ್ಕಾರವನ್ನು ಯಾಕೆ ಪ್ರಶ್ನೆ ಮಾಡಬೇಕು, ಕಾಂಗ್ರೆಸ್ ಇಲ್ಲಿ ಯಾಕೆ ಸೆಲೆಬ್ರೇಟ್ ಮಾಡ್ತಿದೆ ಅಂತ. ಈಗ ನಾವು ಊಹಾಪೋಹಕ್ ಬೇಡ ನೋಡಿ. ಇರಾನ್ ಹತ್ರ ನಾವು 2019ರಲ್ಲಿ 94,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟು 94,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಇಂಧನ ಕೊಂಡ್ಕೊಂಡಿದ್ವಿ 2019ರಲ್ಲಿ. 2025ರಲ್ಲಿ ನಮಗೂ ವ್ಯವಹಾರ ಇರ್ತಕ್ಕಂಥದ್ದು ಕೇವಲ 3,500 ಕೋಟಿ ಮಾತ್ರ. ಅಂದ್ರೆ 95% ನಾವು ರೆಡ್ಯೂಸ್ ಮಾಡಿದೀವಿ. ಯಾಕೆ? ಅಮೆರಿಕ ಹೇಳ್ತು ನೀವು ಇರಾನ್ ಅಂತ ಕೊಂಡ್ಕೊಳ್ಳಂಗಿಲ್ಲ ಅಂತ ಅಮೆರಿಕ ಹೇಳ್ತು. ಇವಾಗ ಹೇಳಿದ್ರೆ ಅಮೆರಿಕ ನೀವು ರಷ್ಯಾ ಅಂತ ಕೊಂಡ್ಕೊಳ್ಳಂಗಿಲ್ಲ ಅಂತ. ಇವಾಗ ಹೇಳ್ತಾರೆ 30 ದಿನ ನಾವು ನಿಮ್ಗೆ ಅನುಮತಿ ಕೊಟ್ಟಿದ್ದೀವಿ ಅಂತ. ಈಗಿರ್ಬೇಕಾದ್ರೆ ನಾವು ಯಾವುದೇ ಮುಲಾಜಿಲ್ಲದೆ ಕೇಂದ್ರ ಸರ್ಕಾರ ಸ್ಪಷ್ಟ ನುಡಿಗಳಲ್ಲಿ ಓಕೆ ಎನಫ್ ಇಸ್ ಎನಫ್, ಶಟ್ ಅಪ್ ಟ್ರಂಪ್ ಅಂತ ನಾವು ನೇರವಾಗಿ ಅಮೆರಿಕಾಗೆ ಹೇಳಬೇಕು. ಬರ್ತೀನಿ ಒಂದ್ ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.